ಕೇಂದ್ರ ಸರ್ಕಾರವನ್ನ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಕುಟುಕಿದ್ದಾರೆ. ಬಿಜೆಪಿ ಪಕ್ಷ ಅಂದ್ರೆ ಸುಳ್ಳಿನ ಪಕ್ಷ, ಮೋದಿ ಅವರಷ್ಟು ಸುಳ್ಳು ಹೇಳುವಂತಹ ವ್ಯಕ್ತಿಯನ್ನ ನಾನು ನೋಡೇ ಇಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ನಮ್ಮ ದೇಶದ ಪ್ರಧಾನಮಂತ್ರಿ ಇದ್ದಾರಲ್ಲ, ಏನವ್ರ ಹೆಸರು ಅಂತ ಜನರನ್ನ ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಆ ಸಂದರ್ಭದಲ್ಲಿ ಜನ ಮೋದಿ ಅಂದಿದ್ದಾರೆ. ಹೌದು, ಪ್ರಧಾನಿ ಹೆಸರು ಕೇಳಿದಂತಹ ನಂತರದಲ್ಲಿ ಅವರು ಬರೀ ಸುಳ್ಳು ಹೇಳೋದು. ನಾನು ಇತಿಹಾಸದಲ್ಲೇ ಇವರಷ್ಟು ಸುಳ್ಳು ಹೇಳುವಂತಹ ವ್ಯಕ್ತಿಯನ್ನ ನಾನು ನೋಡೇ ಇಲ್ಲ. ಬಿಜೆಪಿ ಪಕ್ಷ ಅಂದ್ರೆ ಒಂದು ಸುಳ್ಳಿನ ಪಕ್ಷ. ಅದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಅಂದ್ರು. ಸಬ್ಕಾ ಸಾಥ್ ಅಂತಾರೆ, ಆದ್ರೆ ಯತ್ನಾಳ್ ನೋಡಿದ್ರೆ ಟೋಪಿ ಹಾಕಿರೋರು ನಮ್ಮ ಕಚೇರಿಗೆ ಬರಬೇಡಿ ಅಂತ ಹೇಳ್ತಾರೆ. ಇದಾ ಸಬ್ಕಾ ಸಾಥ್ ಅಂತ ಪ್ರಶ್ನಿಸಿದ್ದಾರೆ ಸಿಎಂ. ಸ್ವತಂತ್ರ ಭಾರತದಲ್ಲಿ ನರೇಂದ್ರ ಮೋದಿ ಅವರಷ್ಟು ಸುಳ್ಳು ಹೇಳದಂತ ಪ್ರಧಾನಮಂತ್ರಿ ಇಲ್ಲಿವರೆಗೆ ಬಂದಿರಲಿಲ್ಲ. ಏನಾಯ್ತು? 15 ಲಕ್ಷ ನಿಮ್ಗೆಲ್ಲ ನಿಮ್ ಜೇಬ್ಗೆ ಹಾಕ್ಬಿಡ್ತೀವಿ ಅಂತಂದ್ರು ಕೊಟ್ರ? 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಕೊಟ್ರ? ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು ಮಾಡಿದ್ರ? अच्छे दिन आएंगे ಅಂತಂದ್ರು ಬಂತ? सबका साथ सबका विकास ಅಂದ್ರು ಬಂತ? सबका साथ सबका विकास ಬಂತ? ಆಯ್ತಾ? ಯತ್ನಾಳ್ ಹೇಳ್ತಾರೆ, ಟೋಪಿ ಹಾಕಿರೋರು, ಬುರ್ಕಾ ಹಾಕಿರೋರು ನಮ್ಮ ಆಫೀಸಿಗೆ ಬರಬೇಡಿ. ಆದ್ರೆ ನರೇಂದ್ರ ಮೋದಿ ಹೇಳ್ತಾರೆ सबका साथ सबका विकास. ಇವತ್ತು ನಾವು 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ. ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ, ಇದು ಎಲ್ಲ ಜಾತಿಯವರು ಪಾಪ ಬಿಜೆಪಿಯವ್ರಿಗೂ ಕೊಡ್ತಾ ಇದ್ದೀವಿ. ನಾವು ಯಾವುದೇ ಧರ್ಮ ಜಾತಿ ಇದ್ದೇನೆ ಎಲ್ಲರಿಗೂ, ಎಲ್ಲ ಬಡವರಿಗೂ ಕೂಡ ಕೊಡ್ತಾ ಇದ್ದೀವಿ. ಎಲ್ಲ ಬಡವರಿಗೂ ಕೂಡ ಕೊಡ್ತಾ ಇದ್ದೀವಿ. ನಾವು ಯಾವತ್ತೂ ಕೂಡ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ ಅಂತ ಹೇಳಿ ಎಲ್ಲರನ್ನು ಒಳಗೊಂಡ ಈ ದೇಶ ಎಲ್ಲರ ದೇಶ. 143 ಕೋಟಿ ಜನರ ದೇಶ, 7 ಕೋಟಿ ಕನ್ನಡಿಗರ ಕರ್ನಾಟಕ. ನಾವು ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಅಂತಂದ್ರೆ ಆ ಬಿಜೆಪಿಯವರು, ಕೇಂದ್ರ ಸರ್ಕಾರದವರು ಏನು ಸುಳ್ಳು ಹೇಳ್ತಾರೆ ಅದನ್ನೇ ಇಲ್ಲಿ ರಿಪೀಟ್ ಮಾಡ್ತಾರೆ. ಅದ್ರ ಜೊತೆಗೆ ಈಗ ಕುಮಾರಸ್ವಾಮಿ ಬೇರೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇದು ಕರ್ನಾಟಕ 7 ಕೋಟಿ ಕನ್ನಡಿಗರಿಗೆ ಅನ್ಯಾಯ ಆದರೆ ನಿಮಗೆಲ್ಲ ಅನ್ಯಾಯ ಆದಾಗಲ್ವಾ? ತೆರಿಗೆ ಕೇಳಬೇಕಾ ಬೇಡ? ನಾವು 100 ರೂಪಾಯಿ ತೆರಿಗೆ ಕೊಟ್ರೆ ಕೇಂದ್ರಕ್ಕೆ ನಮಗೆ ಬರೋದು, ವಾಪಸ್ ಬರೋದು ಅದು 3 ರೂಪಾಯಿ ಮಾತ್ರ. ಇದು ನ್ಯಾಯನೋ? ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಅಂತ ನಾವು ಯಾವತ್ತೂ ಹೇಳಲಿಲ್ಲ. ಆದ್ರೆ ಜನಪರವಾದಂತಹ ಕೆಲಸಗಳನ್ನ ನಾವು ಮಾಡಿದ್ದೀವಿ. ಆದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಅಂತ ಹೇಳೋ ಮೂಲಕವಾಗಿ ಸುಳ್ಳನ್ನ ಹೇಳಿದ್ರು. ಎಲ್ಲಾಯ್ತು ಸಬ್ಕಾ ಸಾಥ್? ಮೋದಿ ಅವರು ಹೇಳ್ತಾರೆ ಸಬ್ಕಾ ಸಾಥ್ ಅಂತ, ಯತ್ನಾಳ್ ಹೇಳ್ತಾರೆ ಟೋಪಿ ಹಾಕಿರೋರು, ಬುರ್ಕಾ ಹಾಕಿರೋರು ನಮ್ಮ ಕಚೇರಿಗೆ ಬರಬೇಡಿ ಅಂತ. ಇದಾ ಸಬ್ಕಾ ಸಾಥ್ ಅಂತ ಪ್ರಶ್ನಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಮತ್ತು 15 ಲಕ್ಷವನ್ನ ಪ್ರತಿಯೊಬ್ಬರ ಖಾತೆಗೆ ಹಾಕ್ತೀನಿ ಅಂತ ಹೇಳಿದ್ರಲ್ಲ, ಬಂತ ಕೊಟ್ರ ಅಂತ ಜನರನ್ನ ಪ್ರಶ್ನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾವು 5 ಗ್ಯಾರಂಟಿಗಳನ್ನ ತಂದಿದ್ದೀವಿ. 5 ಗ್ಯಾರಂಟಿಗಳ ಮೂಲಕವಾಗಿ ಜನ ಉಪಯೋಗವನ್ನ ಪಡ್ಕೊಳ್ತಾ ಇದ್ದಾರೆ. ಆದ್ರೆ ನಾವು ಯಾವತ್ತೂ ಕೂಡ ಜನರಿಗೆ ಇವರಿಗೆ ಕೊಡಬೇಕು, ಅವ್ರಿಗೆ ಕೊಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ